ರಮೇಶ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದೀವಿ ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದಾವೆ ಅಂತ. ಮತ್ತು ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರ ಬಂಧನಕ್ಕೆ ಒತ್ತಾಯವನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ದಾರೆ. ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಬಳಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಗೋಕಾಕ್ ನಗರದಲ್ಲಿ ಜಾರಕಿಹೊಳಿ ಬೆಂಬಲಿಗರು ಒಂದ್ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇನ್ನು ಒಂದ್ ಕಡೆ ಈ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ. ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ರ್ಯಾಲಿಯನ್ನ ಮಾಡಲಾಗ್ತದೆ. ಇನ್ನು ಒಂದ್ ಕಡೆ ಡಿಕೆಶಿ ವಿರುದ್ಧ ರಮೇಶ್ ಬೆಂಬಲಿಗರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆಶಿ ರಾಜೀನಾಮೆಗೆ ಆಗ್ರಹ ಮಾಡ್ತಿದ್ದಾರೆ. ಡಿಕೆಶಿ ಅಣಕು ಶವಯಾತ್ರೆ ಮಾಡ್ತಾ ಇದ್ದಾರೆ ಜಾರಕಿಹೊಳಿ ಅಭಿಮಾನಿಗಳು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈ ಬೆಳವಣಿಗೆಗಳು ಇವೆರಡು ಯೂಸ್ಲೆಸ್, ಏನೂ ಆಗಲ್ಲ. ಇವ್ರು ಪ್ರತಿಭಟನೆ ಮಾಡಿದ್ರು ಕೂಡ ಅಷ್ಟೇ, ಬಿಜೆಪಿಯವ್ರು ಪ್ರತಿಭಟನೆ ಮಾಡಿದ್ರು ಅಷ್ಟೇ, ಕಾಂಗ್ರೆಸ್ನವ್ರು ಪ್ರತಿಭಟನೆ ಮಾಡಿದ್ರು ಅಷ್ಟೇ, ಏನೂ ಆಗಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ನೋಡಿದ್ರೆ ಇವರಿಬ್ಬರು ಸುಮ್ಮನೆ ಕಿತ್ತಾಡ್ಕೊಬೇಕಷ್ಟೇ. ಪೊಲೀಸರು ಏನ್ ಮಾಡಬೇಕೋ ಅದನ್ನೇ ಮಾಡ್ತಾರೆ. ಬಂಧಿಸಿ ಬಂಧಿಸಿ ಜಾರಕಿಹೊಳಿಯನ್ನ, ಮುಗ್ಧ ಮಹಿಳೆಯ ಮೇಲೆ ಅತ್ಯಾಚಾರ ರಮೇಶ್ ಜಾರಕಿಹೊಳಿಯನ್ನ, ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ರಮೇಶ್ ಜಾರಕಿಹೊಳಿಗೆ ರಣಯಾಡಿ ರಮೇಶ್ ಜಾರಕಿಹೊಳಿಗೆ ಬಂಧಿಸಿ. ಎಸ್ಐಟಿ ವಿರುದ್ಧ ಸಂಸದ ಡಿಕೆ ಸುರೇಶ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸಹೋದರ. ಎಸ್ಐಟಿ ಫ್ರೇಮ್ ವರ್ಕ್ ಏನು, ಯುವತಿ ಹೇಳಿಕೆ ಮೇಲೆ ವಿಚಾರಣೆ ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಕರಣ ಮುಚ್ಚಿ ಹಾಕ್ಲಿಕ್ಕೆ ಡಿಕೆಶಿ ಮೇಲೆ ಆರೋಪ ಮಾಡಲಾಗ್ತಾ ಇದೆಯಂತೆ. ಗೃಹ ಸಚಿವರು ಕಾನೂನು ಸುರಕ್ಷತೆ ಕೈಚಲ್ಲಿ ಕೂತಿದ್ದಾರೆ, ನಾವು ಯುವತಿಯ ರಕ್ಷಣೆಗೆ ನಿಲ್ಲಬೇಕಾಗುತ್ತದೆ ಅಂತ ಹೇಳಿದ್ದಾರೆ ಡಿಕೆ ಸುರೇಶ್ ಅವರು, ಡಿಕೆ ಶಿವಕುಮಾರ್ ಅವರ ಸಹೋದರ ಹಾಗೆ ಸಂಸದ. ಸರ್ಕಾರ ಬಹುಶಃ ಎಲ್ಲವನ್ನೂ ಕೂಡ ಎಸ್ಐಟಿ ತನಿಖೆ ಮಾಡ್ತೀವಿ ಅಂತ ಹೇಳಿ ದಿಕ್ಕನ್ನ ತಪ್ಪಿಸ್ತಕ್ಕಂಥ ಕೆಲಸ ಬಹಳ ಚೆನ್ನಾಗಿ ಯಾರು ಈ ಆರೋಪವನ್ನ ಎದುರಿಸ್ತಾ ಇದ್ದಾರೆ, ಆರೋಪಿಯನ್ನ ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ. ಬಹುಶಃ ನನಗನ್ನಿಸ್ತದೆ ಇದು ಸಿಡಿಗಳ ಸರ್ಕಾರ ಅಂತ. ಅಲ್ಲಿ ಹೇಳಿಕೆ ಏನ್ ಕೊಡ್ತಾ ಇದ್ದಾರೆ ಎಸ್ಐಟಿ ಒಳಗಡೆ ಅಂತ ಹೇಳಿ ಇಲ್ಲಿ ಆರೋಪಿಗೆ ಗೊತ್ತಾಗ್ತದೆ, ಆರೋಪವನ್ನು ಹೊತ್ತಿರ್ತಕ್ಕಂಥವ್ರಿಗೆ ಗೊತ್ತಾಗ್ತದೆ. ಅವರು ತಕ್ಷಣ ಬಂದ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್, ಪ್ರೆಸ್ ಅಡ್ರೆಸ್ ಮಾಡ್ತಾರೆ. ಸೊ ಇದು ಸಿಡಿ ಸರ್ಕಾರದ ಪ್ರಾಸ್ತಾವಿಕವಾದಂತ ಒಂದು ಡ್ರಾಮಾ ನಡೀತಾ ಇರ್ತಕ್ಕಂಥದ್ದೇ ಹೊರತು ಈ ಹೆಣ್ಣು ಮಗಳು ಏನು ಒಂದು ಮಗಳ ವಯಸ್ಸಿನ ಹೆಣ್ಣು ಮಗಳನ್ನ ಆದ ನೋವಿನ ಬಗ್ಗೆ ಸರ್ಕಾರ ಆಗ್ಲಿ ಎಸ್ಐಟಿ ಆಗ್ಲಿ ಇದ್ರ ಬಗ್ಗೆ ಚರ್ಚೆನೂ ಮಾಡ್ತಾ ಇಲ್ಲ. ಡಿಕೆಶಿಗೆ ಬೆಳ್ಳಂಬೆಳಗ್ಗೆನೆ ಟೆನ್ಷನ್. ಸಿಡಿ ಕೇಸಲ್ಲಿ ಡಿಕೆಶಿ ಕೈವಾಡದ ಆರೋಪ ಕೇಳಿ ಬಂದಿರುವಂತದ್ದು. ಡಿಕೆಶಿ ಹೆಸರು ಪ್ರಸ್ತಾಪ ಮಾಡಿದ್ಲು ಆ ಯುವತಿ ತನ್ನ ಕುಟುಂಬದವರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ. ಸಹಜವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ರಮೇಶ್ ಜಾರಕಿಹೊಳಿ ಅವರು ಮತ್ತೊಂದ್ ಕಡೆ ನಿನ್ನೆಯಿಂದ ಅಂದ್ರೆ ಈ ಹಿಂದಿನಿಂದ ಮಹಾನಾಯಕ ಯಾರು 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 ಅಂತ ಕೇಳುವಂತ ಪ್ರಶ್ನೆಯಲ್ಲಿ ಸಾಕಷ್ಟು ಜನ ಎಲ್ಲೊಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಹತ್ರ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು. ಅಂದ್ರೆ ನಿನ್ನೆ ಪೋಷಕರು ಹೇಳಾದ್ಮೇಲೆ ಮಹಾನಾಯಕ ಇವರೇ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿಬಿಟ್ರು. ಸದಾಶಿವನಗರದ ನಿವಾಸದಿಂದ ಹೊರಟಿದ್ದಾರೆ ಡಿಕೆಶಿ, ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳಿ ಹೊರಟರು. ಎಸ್ಐಟಿ ಮುಂದೆ ಇಂದು ರಮೇಶ್ ಹಾಜರು ಆಗುವಂತ ಸಾಧ್ಯತೆ ಇದೆಯಂತೆ. ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ ಇಂದು ಹಾಜರಾಗುವಂತ ಸಾಧ್ಯತೆ ಇದೆ. ಕೆಲ ಸಾಕ್ಷ್ಯಗಳನ್ನ ಎಸ್ಐಟಿಗೆ ಕೊಡುವುದಾಗಿ ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ರು ರಮೇಶ್ ಜಾರಕಿಹೊಳಿ ಅವರು. 11 ಸಾಕ್ಷ್ಯ ಇದೆ, ಎಸ್ಐಟಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಈ ಬಗ್ಗೆ ರಾತ್ರಿ ತಮ್ಮ ವಕೀಲರ ಜೊತೆ ಕೂಡ ಸಮಾಲೋಚನೆ ಮಾಡಿದ್ದಾರೆ. ಇಂದು ಖುದ್ದು ಹಾಜರಾಗಿ ಸಾಕ್ಷ್ಯವನ್ನ ನೀಡಲಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಅಂತ ಹೇಳಲಾಗ್ತಾ ಇದೆ. ಆ 11 ಸಾಕ್ಷ್ಯಗಳು ವಿಡಿಯೋ ಸಾಕ್ಷ್ಯಗಳ, ಆಡಿಯೋ ಸಾಕ್ಷ್ಯಗಳ ಅಥವಾ ಯಾವ ರೀತಿಯಾದಂಥ ಸಾಕ್ಷ್ಯಗಳು ಅಂತ ಇನ್ನಷ್ಟೇ ಗೊತ್ತಾಗಬೇಕು. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಡಿ ಯುವತಿಗೆ 2ನೇ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಯುವತಿ ಪರ ದೂರು ದಾಖಲಾದ ಮೇಲೆ 2ನೇ ನೋಟಿಸ್, ಅಂದ್ರೆ ದೂರು ದಾಖಲಾದ ಮೇಲೆ 2ನೇ ನೋಟಿಸ್ ಇದು. ದೂರಿಗೂ ಮುಂಚೆ 5 ನೋಟಿಸ್ ಅನ್ನ ಕೊಟ್ಟಿದ್ರು.
5 ನೋಟಿಸ್ಗೂ ಕೂಡ ಉತ್ತರ ಕೊಟ್ಟಿರಲಿಲ್ಲ ಯುವತಿ. ಈಗ ವಕೀಲರ ಮೂಲಕ 2ನೇ ನೋಟಿಸ್ ಅನ್ನ, ದೂರು ದಾಖಲಾದ ನಂತರ ಕೊಟ್ಟಿರುವಂತ 2ನೇ ನೋಟಿಸ್ ಇದು. ಘಟನೆ ಸಂಬಂಧ ಸ್ಥಳ ಮಹಜರು, ಮೆಡಿಕಲ್ ಟೆಸ್ಟ್ ಆಗಬೇಕು, ಮುಂದಿನ ತನಿಖೆಗೆ ಯುವತಿ ಹಾಜರಾಗುವಂಥದ್ದು ಅನಿವಾರ್ಯ. ಖುದ್ದು ತನಿಖಾಧಿಕಾರಿಗಳ ಮುಂದೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಲಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ, ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಕೋವಿಡ್ ಲಸಿಕೆ ಪಡೆಯುವಂತ ಹಕ್ಕಿದೆ ಎಂಬ ಸಂಜೀವಿನಿ ಅಭಿಯಾನ ಶುರುವಾಗಿದೆ. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದ್ರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ. ದೇಶದಲ್ಲಿ ಯಾರು ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗುವವರೆಗೆ ಎಂಬ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಕಾರಣ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಮತ್ತು ಒಂದ್ ಕಡೆ ಬೈ ಎಲೆಕ್ಷನ್ ಬೇರೆ ಬಂದಿರುವಂತದ್ದು. 2 ವಿಧಾನಸಭೆ ಉಪಚುನಾವಣೆ, 1 ಲೋಕಸಭೆ ಉಪಚುನಾವಣೆ. ಲೋಕಸಭೆ ಉಪಚುನಾವಣೆ ಬಿಜೆಪಿ ಒಂದ್ ಕಡೆ ಅಂದ್ರೆ ಬಿಜೆಪಿ ಸಚಿವರಾಗಿದ್ದಂಥವ್ರು, ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದಂತ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದೇ ಒಂದು ಪ್ರಮುಖ ಅಸ್ತ್ರವಾಗಬೇಕಾಗಿತ್ತು ಕಾಂಗ್ರೆಸ್ಗೆ. ಬಟ್ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕಂದ್ರೆ ಈಗ ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ DK ಶಿವಕುಮಾರ್ ಅವರ ಮೇಲೂ ಕೂಡ ಆರೋಪ ಬಂದಿರುವಂತದ್ದು. ಸಿಡಿ ವಿಷಯ ಪ್ರಸ್ತಾಪಿಸಿದ್ರೆ 2 ಪಕ್ಷಗಳಿಗೂ ಕೂಡ ನಷ್ಟ ಆಗುವಂಥದ್ದು ಗ್ಯಾರಂಟಿ. ಉಪಸಮರದಲ್ಲೂ ಪಕ್ಷಗಳಿಗೆ ಸಿಡಿ ಎಷ್ಟರ ಮಟ್ಟಿಗೆ ಅಸ್ತ್ರ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಬೆಳಗಾವಿ ಬೈ ಎಲೆಕ್ಷನ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಇವಾಗ. ಯಾಕೆಂದ್ರೆ ರಮೇಶ್ ಜಾರಕಿಹೊಳಿ ಅವರ ಕ್ಷೇತ್ರ ಕೂಡ ಈ ಒಂದು ಬೆಳಗಾವಿ ಲೋಕಸಭಾ ವ್ಯಾಪ್ತಿಯೊಳಗೆ ಬರುವಂತದ್ದು. ಈ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರಾ ಕಾದ್ ನೋಡ್ಬೇಕು. ಯಾಕೆಂದ್ರೆ ಕಾಂಗ್ರೆಸ್ನಿಂದ ನಿಂತಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರು, ರಮೇಶ್ ಜಾರಕಿಹೊಳಿ ಅವರ ಸಹೋದರ. ಸೊ ಹೀಗಾಗಿ ಎಷ್ಟು ಮಟ್ಟಿಗೆ ಚರ್ಚೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಮೋಸ್ಟ್ ಪ್ರಾಬಬ್ಲಿ ಈ ಒಂದು ವಿಚಾರ ಚರ್ಚೆ ಆಗುವಂತದ್ದು ಬಹುತೇಕ ಡೌಟು. ಸಿಡಿ ವಿಚಾರವನ್ನ ಇಟ್ಕೊಂಡು ಪ್ರಚಾರ ಮಾಡೋದಾದ್ರೆ 2 ಪಕ್ಷಗಳಿಗೂ ಕೂಡ ದೊಡ್ಡ ಮಟ್ಟದಲ್ಲೇ ನಷ್ಟ ಉಂಟಾಗೋದ್ರಲ್ಲಿ ನೋ ಡೌಟ್. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು.